ಹಲೋ ನಮಸ್ತೆ ಫ್ರೆಂಡ್ಸ್, ಇವತ್ತಿನ ಲಾಗ್ ಆಗಿರುತ್ತೆ ನೋಡಿ. ನಾವು ವಾಷಿಂಗ್ ಮಿಷಿನ್ ತರಕ್ಕಂತೇಳ್ಬಿಟ್ಟು ಅಂಗಡಿ ಬಂದಿದ್ದೀವಿ. ಮತ್ತು ನಮ್ಮದು ದೀಪಾವಳಿ ಹಬ್ಬದ ಲಕ್ಷ್ಮೀ ಪೂಜೆ ಕೂಡ ಇದರಲ್ಲೇ 2 ವಿಡಿಯೋನ ಶೇರ್ ಮಾಡಿದ್ದೇವೆ. ವಿಡಿಯೋ ಕೊನೆ ತನಕ ನೋಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಬನ್ನಿ ನಾವು ಯಾವ ರೀತಿ ವಾಷಿಂಗ್ ಮಿಷಿನ್ ತೊಗೊಂಡಿವಿ ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀವಿ ನೋಡಿ. ಇವಾಗ ಅಂಗಡಿ ಬಂದಿದ್ದೀವಿ, ನೋಡ್ತಾ ಇದ್ದೀವಿ. ನಮಗೆ ಸ್ಟಾರ್ಟಿಂಗು ಸ್ಯಾಮ್ಸಂಗ್ ತೋರಿಸಿದ್ರು, ಅದನ್ನೇ ತೊಗೊಳೋಣ ಅಂತ ಹೇಳ್ಬಿಟ್ಟು ನಿರ್ಧಾರ ಮಾಡಿದ್ವಿ. ಮತ್ತು ನೆಕ್ಸ್ಟ್ ನಮ್ಮ ಮನೆಯವರಿಗೆ ಪರಿಚಯ ಇರೋವಂಥವ್ರು ಬಂದುಬಿಟ್ಟು ಇಲ್ಲ ಇನ್ನೊಂದು ಇದೆ, ಇದು ತೊಗೊಳ್ಳಿ ಅಂತ ಹೇಳ್ಬಿಟ್ಟು ಇದು ಚೆನ್ನಾಗಿ ಬರುತ್ತೆ ಅಂತ ಹೇಳಿದರು. ಅದಕ್ಕೋಸ್ಕರ ನಾವು ಇದು ತೊಗೊಂಡಿವಿ ನೋಡಿ. ನಾವು ಇದು ತುಂಬ ಚೆನ್ನಾಗಿ ಬರುತ್ತೆ, ಈಗ ಹೊಸ್ದಾಗಿ ಬಂದೈತೆ ಅಂತ ಹೇಳಿಬಿಟ್ರು. ಅದಕ್ಕೋಸ್ಕರ ನಾವು ಇದನ್ನು ತೊಗೊಂಡಿದ್ದೀವಿ. ನೋಡ್ಬೋದು ಅದರ ಹೆಸರು ಅದರ ಮೇಲ್ಗಡೆನೇ ಇದೆ, ಕಂಪ್ನಿ ಹೆಸರು. ವಾಷಿಂಗ್ ಮಿಷಿನ್ ಮೇಲ್ಗಡೆ ಇದೆ. ಪ್ರಿಂಟ್ ತೂರ್ನೂ ಇದ್ದು ರೀ, ನಾವು ಅದು ತೊಗೊಳ್ಳಿಲ್ಲ. ಅದೇ ಇರಲಿ, ಅದು ಡ್ರೈ ಕೂಡ ಮಾಡುತ್ತೆ ಅಂತ ಹೇಳಿದರು. ಇದು ಜಾಸ್ತಿ ಅಮೌಂಟ್ ಆಗುತ್ತೆ ಮತ್ತು ಬೇಡ ಅಂತ ಹೇಳಿಬಿಟ್ಟು ನಾವು ಅದೇ ತೊಗೊಂಡ್ವಿ. ಅದು ಮೇಲ್ಗಡೆ ಡೋರಿಂದ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾವು ಅದನ್ನೇ ತೊಗೊಂಡ್ವಿ. ಸ್ಟಾರ್ಟಿಂಗ್ ನೋಡಿದ್ವಿ, ಅದು ಬೇಡ ಅಂತೇಳಿ ಬಿಟ್ಬಿಟ್ಟು ಮತ್ತೆ ನೆಕ್ಸ್ಟ್ ಇದು ತೊಗೊಂಡ್ವಿ ನಾವು. ಫ್ರಿಜ್ ಕೂಡ ಇದ್ದವು, ಫ್ರಿಜ್ಜು ಒಂದು ಓಪನ್ ಮಾಡಿದ್ದೀವಿ ನೋಡಿ. ನಾವು ನೆಕ್ಸ್ಟು ತೊಗೋಬೇಕ್ರಿ ಫ್ರಿಜ್ಜು, ಇವಾಗ ಆಗಲ್ಲ ಅಂತ ಹೇಳ್ಬಿಟ್ಟು ತೊಗೊಂಡಿಲ್ಲ. ನಾವು ಫುಲ್ ಅಮೌಂಟ್ ಕೊಟ್ಟು ತೊಗೊಂಡಿಲ್ಲ, ನಾವು ಬಜಾಜ್ ಕಾರ್ಡ್ ಮೇಲೆ ತೊಗೊಂಡಿರೋದು. 23,000 ಹೇಳಿದ್ರು ಅವರು ಫುಲ್ ಅಮೌಂಟು. ಮತ್ತು 18,000ಕ್ಕೆ ಹಾಕ್ಕೊಟ್ರು ನೋಡಿ. ನಮ್ಮ ಮನೇಲಿ ನಾವು ಲಕ್ಷ್ಮೀ ಪೂಜೆ ಈ ರೀತಿ ಮಾಡಿದ್ವಿ. ನೀವು ಯಾವ ರೀತಿ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಸಿಂಪಲ್ಲಾಗಿ ಈ ಥರನ ಮಾಡಿದ್ವಿ ನೋಡಿ. ಮತ್ತು ಅಮಾವಾಸ್ಯೆ ದಿವಸನೇ ಮಾಡಿದ್ವಿ ನಾವು ಪೂಜೆನ, ಅಂದರೆ ಶುಕ್ರವಾರ ದಿನ. ಹೇಳ್ಬೇಕಂದ್ರೆ ಅಮಾವಾಸ್ಯೆ 6 ಗಂಟೆಗೆ ಹೋಗ್ತತೆ, ಅಂದರೆ ನಾವು 5 ಗಂಟೆ ಒಳಗೇ ನಾವು ಪೂಜೆನ ಮುಗಿಸಿದ್ವಿ. ಮತ್ತು ವಾಷಿಂಗ್ ಮಿಷಿನ್ ಪೂಜೆ ಕೂಡ ಅವತ್ತಿನ ದಿನವೇ ಮಾಡಿದ್ವಿ ಫ್ರೆಂಡ್ಸ್ ನಾವು. ನೋಡಿ 2 ಒಂದೇ ದಿನ ಆಯಿತು ಎಲ್ಲ ಅಂತ ಹೇಳ್ಬಿಟ್ಟು ನೋಡಿ. ನಾವು ನಿಮಗೆ ತೋರಿಸಿದ್ವಲ್ಲ ಅಂಗಡಿಯಲ್ಲಿ, ಅದೇನೇ ನಾವು ತೊಗೊಂಡಿದ್ದು, ಅದೇ ಕಂಪ್ನಿದೇ ತೊಗೊಂಡಿದ್ದೀವಿ. ಇದು ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ದಾರೆ. ನಿಮಗೂ ಇಷ್ಟ ಆದರೆ ತೊಗೊಳ್ಳಿ. ನೋಡ್ಬೋದು ನೀವು, ಡ್ರೈ ಕೂಡ ಮಾಡುತ್ತೆ. ನಾವೇನು ಲಿಕ್ವಿಡ್ ಹಾಕಿ ವಾಷಿಂಗ್ ಮಿಷಿನಿಗೆ ಬಟ್ಟೆ ಹಾಕಿದರೆ ಸಾಕು, ಅದೆಲ್ಲ ಕ್ಲೀನ್ ಮಾಡಿಬಿಟ್ಟು ಅರ್ಧ ಭಾಗದಷ್ಟು ಡ್ರೈ ಕೂಡ ಮಾಡುತ್ತೆ ನೋಡಿ. ನೆಕ್ಸ್ಟ್ ದೀಪಾವಳಿ ಸಂಜೆ ಆಗ್ತಾ ಬಂತು, ನಮ್ಮದು ದೇವ್ರ ಪೂಜೆ ಕೂಡ ಈ ರೀತಿ ಆಗಿದೆ. ಮತ್ತು ಹೊಸಲು ಎಲ್ಲ ದೀಪ ಎಲ್ಲ ಹಚ್ಚಿದ್ಲು ನನ್ನ ಮಗಳು ನೋಡಿ. ಇದು ಅಮಾವಾಸ್ಯೆ ದಿನದ ಪೂಜೆ ಆಗಿರುತ್ತೆ ನಮ್ಮದು. ನೆಕ್ಸ್ಟ್ ದಿನ ಅಂತಂದರೆ ನಾವು ಅಮಾವಾಸ್ಯೆ ದಿವಸ ನಾವೇನು ಇದು ಮಾಡಲ್ಲ, ಇದು ಮಾಡ್ತಾರಲ್ಲ ರೀ, ಸಗಣಿಯಿಂದ ಅಟ್ಟಿಲಕ್ಕಮ್ಮ ಅದೆಲ್ಲ ಮಾಡ್ತಾರಲ್ಲ, ಅದೇನು ಮಾಡಲ್ಲ ನಾವು. ನೆಕ್ಸ್ಟ್ ಮಾರನೇ ದಿನ ಮಾಡ್ತೀವಿ. ಇವತ್ತು ನೋಡಿ ಮಂಗಳಾರತಿ ಕೂಡ ನಾವು ಮುಗಿಸ್ತಾ ಇದ್ದೀವಿ. 5 ಗಂಟೆ ಒಳಗೇ ನಾವು ಪೂಜೆ ಎಲ್ಲ ಮುಗಿಸಿದ್ವಿ ರೀ. ಬೆಳಗಿನ ಪೂಜೆನೇ ಚೆನ್ನಾಗಿತ್ತು, ಆದರೆ ಅವ ಟೈಮ್ ಸಾಕಾಗಲಿಲ್ಲ ಅಂತ ಹೇಳ್ಬಿಟ್ಟು ನಾವು ಸಾಯಂಕಾಲಕ್ಕೆ ಇಟ್ಕೊಂಡ್ವಿ ರೀ. ಎಷ್ಟು ಟೈಮ್ ಇದ್ದರೂ ಸಾಕಾಗಲ್ಲ ಪೂಜೆಗೆ ಅಂತಲೇ ಹೇಳ್ಬೋದು. ಮತ್ತು ಗಡಿಬಿಡಿ ಆಗುತ್ತೆ, ತುಂಬಾ ಗಡಿಬಿಡಿ ಆಗುತ್ತೆ. ಒಂದು ಏನಾದರೂ ಮರ್ತೀವೇನೋ ಅಂತ ಹೇಳ್ಬಿಟ್ಟು ಕನ್ಫ್ಯೂಸ್ ಕೂಡ ಇರುತ್ತೆ. ಎಲ್ಲದೂ ಸರಿಯಾಗಿ ನೋಡಿಕೊಂಡು ಮಾಡ್ಕೋಬೇಕಲ್ಲ, ಹಂಗಾಗಿಬಿಟ್ಟು ಸ್ವಲ್ಪ ಲೇಟ್ ಆಯಿತು ಅಂತೇಳಿನೇ ಸಂಜೆ ಪೂಜೆಗೆ ಮುಗಿಸಿದ್ವಿ ನಾವು. ನೋಡ್ಬೋದು ನೀವು ನೋಡಿ. ಈ ರೀತಿ ನಾವು ಯಾವ ರೀತಿ ಗೊಂಬೆನೇ ಇಲ್ಲರಿ, ಲಕ್ಷ್ಮಿ ಗೊಂಬೆ ನಾವು ಹಂಗೆ ಚೆಂಬು, ಕೊಡ ಮತ್ತು ಕೊಡಪಾನ ಮತ್ತು ಗುಂಡಲಿಟ್ಟು ಮಾಡಿರೋದು. ಇಲ್ಲಿ ನೋಡಿ, ದೀಪಾವಳಿ ಹಬ್ಬದ ಮಾರನೇ ದಿನ ನನ್ನ ಮಗಳು ದೀಪ ಕೂಡ ಹಚ್ಚುತ್ತಾ ಇದ್ದಾಳೆ ಸಂಜೆ ಟೈಮು. ಈ ರೀತಿ ಎಲ್ಲ ಬಾಗಿಲು ಕಿಟಕಿಗೆಲ್ಲ ದೀಪ ಹಚ್ಬೇಕಲ್ರಿ, ಅದಕ್ಕೆ ಎಲ್ಲ ದೀಪನೂ ಒಂದೇ ತಟ್ಟೆಯಲ್ಲಿ ಇಟ್ಕೊಂಡ್ಬಿಟ್ಟು ಹಚ್ತಾ ಇದ್ದಾಳೆ. ಅದು ವೀಡಿಯೋ ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೊಂಡಿರೋ ನಮ್ಮ ಮಕ್ಕಳು, ಉದ್ದೆ ಮಾಡಿದ್ದಾರೆ ರೀ. ಪರವಾಗಿಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾನು ವೀಡಿಯೋ ಅಪ್ಲೋಡ್ ಮಾಡಿದೆ, ಹಾಕೋದು ಬೇಡ ಅಂತ ಇದ್ವಿ. ಮತ್ತು ನೋಡಿ, ನಾವು ಈ ರೀತಿ ಬಾಳೆ ಕಂಬ ಆಗಿರ್ಬೋದು, ಇದು ಇನ್ನೊಂದು ಬಾಂಬ್ ದಂಡೆ ಅಂತ ಬರುತ್ತೆ, ಅದೆಲ್ಲ ಇಕ್ತೀವಿ ಬಾಗಿಲಿಗೆ. ಮತ್ತು ಸಗಣಿಯಿಂದ ಮಾಡ್ತೀವಲ್ರಿ, ಅದು ಇಕ್ತೀವಿ. ಅಟ್ಟಿಲಕ್ಕಮ್ಮನೆಲ್ಲ ಬಿಡಿಸ್ತೀವಿ ನಾವು. ಈ ರೀತಿ ಎಲ್ಲ ಮಾಡ್ತೀವಿ ನಮ್ಮ ಕಡೆ. ಒಬ್ಬೊಬ್ಬರ ಮನೇಲಿ ನಡೆ ಇರಲ್ಲ ಅಂತ ಹೇಳ್ಬಿಟ್ಟು ಮಾಡಲ್ಲ, ನಾವು ಈ ರೀತಿ ಎಲ್ಲ ಮಾಡ್ತೀವಿ ನೋಡಿ. ಈ ರೀತಿ ಬೆಳಕಿನ ಹಬ್ಬ ದೀಪಾವಳಿ ನೋಡಿ. ಇಲ್ಲಿಗೆ ಲಾಗ್ನ ಮುಗಿಸ್ತಾ ಇದ್ದೀವಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸಿ ಫ್ರೆಂಡ್ಸ್.